ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ವೈಕುಂಠ ಏಕಾದಶಿ ಇದು ಕೇವಲ ಒಂದು ಉಪವಾಸದ ದಿನವಲ್ಲ, ಇದು ಮೋಕ್ಷದ ದಾರಿ ತೆರೆದುಕೊಳ್ಳುವಂತಹ ದಿನ. ಇದು ಭೂಮಿಯಿಂದ ವೈಕುಂಠಕ್ಕೆ ಸಾಗುವ ದೈವಿಕ ಸೇತುವೆ. ಇಂದು ನಾವು ತಿಳಿದುಕೊಳ್ಳೋಣ ವೈಕುಂಠ ಏಕಾದಶಿ 2025ರಲ್ಲಿ ಯಾವಾಗ, ಹಾಗೆ ಈ ವ್ರತದ ಮಹಿಮೆ ಏನು, ಯಾಕೆ ಈ ದಿನವೇ ವೈಕುಂಠದ ದ್ವಾರ ತೆರೆಯುತ್ತೆ ಅನ್ನುವ ವಿಷಯವನ್ನು. ಮೊದಲಿಗೆ ವೈಕುಂಠ ಏಕಾದಶಿ ಯಾವಾಗ ಅಂತ ನೋಡೋಣ. ಈ ಬಾರಿ ವೈಕುಂಠ ಏಕಾದಶಿಯನ್ನು ಡಿಸೆಂಬರ್ 30ನೇ ತಾರೀಕಿನಂದು ಆಚರಣೆ ಮಾಡಲಾಗ್ತಾ ಇದೆ. ಏಕಾದಶಿಯ ತಿಥಿ ಪ್ರಾರಂಭವಾಗುವಂಥದ್ದು ಡಿಸೆಂಬರ್ 30ನೇ ತಾರೀಕು ಬೆಳಗ್ಗೆ 7:50 ಹಾಗೆ ಏಕಾದಶಿಯ ತಿಥಿ ಅಂತ್ಯಗೊಳ್ಳುವಂಥದ್ದು ಡಿಸೆಂಬರ್ 31ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ. ಈ ಅವಧಿಯಲ್ಲಿ ಉಪವಾಸ, ಪೂಜೆ ಮತ್ತು ವ್ರತವನ್ನು ಆಚರಣೆ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಶಾಸ್ತ್ರಗಳು ಹೇಳ್ತವೆ. ಇನ್ನು ವೈಕುಂಠ ಏಕಾದಶಿ ಅಂತ ಅಂದರೆ ಏನು ಅಂತ ನೋಡೋದಾದರೆ, ವೈಕುಂಠ ಏಕಾದಶಿ ಅಂತ ಅಂದರೆ ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತವಾದ ಪವಿತ್ರ ಏಕಾದಶಿ. ಈ ದಿನವನ್ನು ಮೋಕ್ಷದ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಇನ್ನು ಕೆಲವರು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಹಾಗೆ ಈ ದಿನ ಭಕ್ತಿಯಿಂದ ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪೂಜಿಸಿದ್ರೆ ಜನ್ಮ ಜನ್ಮಾಂತರದ ಪಾಪಗಳು ಕಳೀತವೆ. ಜನನ ಮರಣ ಚಕ್ರದಿಂದ ಮುಕ್ತಿಯು ಸಹ ಲಭಿಸುತ್ತದೆ. ವಿಷ್ಣುವಿನ ನಿತ್ಯ ನಿವಾಸವಾದ ವೈಕುಂಠ ಧಾಮಕ್ಕೆ ಸೇರುವ ಅರ್ಹತೆ ಕೂಡ ದೊರೆಯುತ್ತೆ ಎಂಬ ದೃಢವಾದ ನಂಬಿಕೆ ಇದೆ. ವೈಕುಂಠ ದ್ವಾರ ಯಾಕೆ ಈ ದಿನ ತೆರೆಯುತ್ತೆ ಅಂತ ನೋಡೋದಾದರೆ, ಪುರಾಣಗಳ ಪ್ರಕಾರ ಈ ದಿನ ವಿಷ್ಣುವಿನ ವೈಕುಂಠ ಧಾಮದ ಬಾಗಿಲುಗಳು ಭಕ್ತರಿಗೆ ತೆರೆಯಲ್ಪಡುತ್ತೆ ಅಂತೆ. ಅದರ ಸಂಕೇತವಾಗಿ ದೇಶದಾದ್ಯಂತ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ದ್ವಾರವನ್ನು ವಿಶೇಷವಾಗಿ ನಿರ್ಮಿಸಲಾಗತ್ತೆ. ಭಕ್ತರು ಆ ದ್ವಾರದಿಂದ ಪ್ರವೇಶಿಸಿ ದರ್ಶನವನ್ನು ಪಡಿತಾರೆ. ಇದು ಕೇವಲ ದೇಹದಿಂದ ದ್ವಾರವನ್ನು ದಾಟುವ ಆಚರಣೆ ಮಾತ್ರವಲ್ಲದೆ ಇದೊಂದು ಅಂತರಂಗ ಶುದ್ಧಿಯ ಸಂಕೇತ. ಹಾಗೆಯೇ ಇದು ಆತ್ಮದ ದ್ವಾರ ತೆರೆಯುವ ಸಂಕೇತ. ಇನ್ನು ಪುರಾಣ ಕಥೆ ಹೀಗೆ ಹೇಳುತ್ತೆ. ಏಕಾದಶಿಯ ಉದ್ಭವ ಹೇಗೆ ಅಂತ ಅಂದರೆ, ಪದ್ಮಪುರಾಣದ ಪ್ರಕಾರ ಒಮ್ಮೆ ಮುರ ಎಂಬ ರಾಕ್ಷಸನು ದೇವತೆಗಳನ್ನು ಹಿಂಸಿಸ್ತಾ ಇರುವಾಗ ಶ್ರೀ ಮಹಾವಿಷ್ಣು ಆತನ ಸಂಹಾರವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿಷ್ಣುವಿನ ದೇಹದಿಂದ ಏಕಾದಶಿ ದೇವಿ ಉದ್ಭವಿಸ್ತಾಳೆ. ಅವಳು ವಿಷ್ಣುವಿಗೆ ಹೀಗೆ ವರವನ್ನು ಬೇಡ್ತಾಳೆ: ನನ್ನ ದಿನವನ್ನು ಶ್ರದ್ಧೆಯಿಂದ ಆಚರಿಸುವ ಭಕ್ತರಿಗೆ ಮೋಕ್ಷ ದೊರೆಯಬೇಕು. ವಿಷ್ಣುವು ಆ ವರವನ್ನು ಅನುಗ್ರಹಿಸುತ್ತಾನೆ. ಅಂದಿನಿಂದಲೇ ಏಕಾದಶಿ ಮೋಕ್ಷದ ದಾರಿ ಆಗತ್ತೆ. ಇನ್ನು ವೈಕುಂಠ ದ್ವಾರ ಮತ್ತು ನರಕಾಸುರನ ಕತೆ. ಪುರಾಣಗಳಲ್ಲಿ ಇನ್ನೊಂದು ನಂಬಿಕೆ ಇದೆ. ಒಮ್ಮೆ ವಿಷ್ಣುವು ನರಕಾಸುರನನ್ನು ಸಂಹಾರ ಮಾಡಿದ ನಂತರ ಹೀಗೆ ಹೇಳ್ತಾನೆ: ನಾನು ಯಾವ ದಿನ ವೈಕುಂಠದ ಬಾಗಿಲನ್ನು ತೆರೆದುಕೊಳ್ಳುತ್ತೇನೋ ಆ ದಿನ ಭೂಮಿಯಲ್ಲಿ ಉಪವಾಸ ಮಾಡುವ ಭಕ್ತ ನಿಶ್ಚಿತವಾಗಿ ವೈಕುಂಠಕ್ಕೆ ಬರಲು ಅರ್ಹನಾಗ್ತಾನೆ ಅಂತ. ಅದೇ ದಿನವೇ ವೈಕುಂಠ ಏಕಾದಶಿ. ಭಗವದ್ಗೀತೆಯಲ್ಲಿ ಮಾರ್ಗಶಿರ ಮಾಸದ ಮಹತ್ವವನ್ನು ಕೂಡ ಹೀಗೆ ವಿವರಿಸ್ತಾರೆ. ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯಲ್ಲಿ ಹೀಗೆ ಹೇಳ್ತಾನೆ: ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಅಂತ ಅಂದರೆ ಈ ಮಾಸದಲ್ಲಿ ಮಾಡುವಂತಹ ಭಕ್ತಿ, ಉಪವಾಸ, ನಾಮಸ್ಮರಣೆ ಅತ್ಯಂತ ಶ್ರೇಷ್ಠ ಫಲವನ್ನು ನೀಡುತ್ತದೆ. ಹಾಗಾದರೆ ನಿಜವಾದ ವೈಕುಂಠ ಎಲ್ಲಿದೆ ಅಂತ ನೋಡೋದಾದರೆ, ಅದು ನಮ್ಮ ಹೃದಯದಲ್ಲಿದೆ. ಆ ಹೃದಯದ ದ್ವಾರವನ್ನು ತೆರೆಸುವುದು ಹೇಗೆ ಅಂತ ಅಂದರೆ, ಅಹಂಕಾರವನ್ನು ಬಿಟ್ಟು ಲೋಭವನ್ನು ಕಡಿಮೆ ಮಾಡಿ ಕ್ರೋಧವನ್ನು ಶಮನಗೊಳಿಸಿ ಭಕ್ತಿಯಿಂದ ವಿಷ್ಣುವಿನ ನಾಮಸ್ಮರಣೆ ಮಾಡಿದಾಗ ಆ ಕ್ಷಣದಲ್ಲೇ ವೈಕುಂಠ ದ್ವಾರ ತೆರೆದಂತೆ. ಇನ್ನು ವೈಕುಂಠ ಏಕಾದಶಿಯ ಆಚರಣೆ ಹೇಗೆ ಮಾಡಬೇಕು ಅಂತ ಅಂದರೆ, ಈ ದಿನ ವಿಷ್ಣುವನ್ನು ಸ್ಮರಿಸುತ್ತಾ ಉಪವಾಸವನ್ನು ಮಾಡುವುದು, ಹಾಗೆ ಶ್ರೀ ಮಹಾವಿಷ್ಣುವಿನ ಪೂಜೆ ಮತ್ತು ಆರಾಧನೆ, ಮಂತ್ರಪಠಣ, ನಾಮಜಪ, ದಾನ ಧರ್ಮ, ಸೇವಾ ಕಾರ್ಯಗಳು, ಮನಸ್ಸು ಮತ್ತು ದೇಹವನ್ನು ಶುದ್ಧಗೊಳಿಸುವಂತಹ ಆತ್ಮಾವಲೋಕನ ಇವೆಲ್ಲವೂ ಸೇರಿ ಭಕ್ತರನ್ನು ಮೋಕ್ಷದ ದಾರಿಗೆ ಕರೆದೊಯ್ಯುತ್ತವೆ. ಒಟ್ಟಾರೆ ಹೇಳಬೇಕು ಅಂತಂದರೆ ವೈಕುಂಠ ಏಕಾದಶಿ ಕೇವಲ ಒಂದು ದಿನವಲ್ಲ, ಇದೊಂದು ಆತ್ಮ ಜಾಗೃತಿಯ ಕರೆ, ಹಾಗೆ ಭಕ್ತಿಯಿಂದ ಮುಕ್ತಿಗೆ ಸಾಗುವಂತಹ ದಾರಿ. ಈ ಪವಿತ್ರ ದಿನ ನಾವೆಲ್ಲರೂ ಸೇರಿ ವಿಷ್ಣುವಿನ ನಾಮಸ್ಮರಣೆಯಲ್ಲಿ ತೊಡಗಿ ಅಂತರಂಗ ವೈಕುಂಠದ ದ್ವಾರವನ್ನು ತೆರೆದುಕೊಳ್ಳೋಣ. ನಮೋ ನಾರಾಯಣಾಯ.